ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ನಾವು ಗ್ರೀನ್ ಚಿಲ್ಲಿ ಚಿಕನ್ ಯಾವ ರೀತಿ ಮಾಡೋದು ಅಂತ ತೋರಿಸೀವಿ. ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. ಇದು ನಮ್ಗೆ ರೊಟ್ಟಿ ಜೊತೆ, ಪರೋಟ ಜೊತೆ, ಚಪಾತಿ ಜೊತೆ ಅಥವಾ ಜೀರಾ ರೈಸ್ ಜೊತೆನೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಮಸ್ತ್ ಅಂದರೆ ಮಸ್ತಾಗಿರುತ್ತೆ. ಈಗ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣಂತ ಬರ್ರಿ. ಇವಾಗ ಐಟಮ್ ಏನೇನು ಬೇಕಂತ ನೋಡೋಣಂತ ಬರ್ರಿ. ಇಲ್ಲಿ ನಾವು ಅರ್ಧ kg ಅಷ್ಟು ಚಿಕನ್ ತೊಗೊಂಡೀವಿ. ಇದನ್ನು 2 ನೀರಿನ ಒಳಗೆ ಸ್ವಚ್ಛವಾಗಿ ತೊಳ್ಕೊಂಡು ತೊಗೊಂಡೀವಿ ನೋಡಿರಿ. ನೆಕ್ಸ್ಟ್ ಹಸಿ ಕೊಬ್ಬರಿನ ಸಣ್ಣಗೆ ಹೆಚ್ಚಿ ತೊಗೊಂಡೀವಿ. ಕೊತ್ತಂಬರಿ 1 ಸೂಡು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲ, ಟಮಾಟಿ ನಾವಿಲ್ಲಿ 2 ತೊಗೊಂಡೀವಿ, ನೀವು 1 ತೊಗೊರಿ. ಮತ್ತು ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಕಾಳು ಮೆಣಸು ಇವಿಷ್ಟು ತೊಗೊಂಡೀವಿ ನೋಡಿರಿ. ನೆಕ್ಸ್ಟ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಅರಿಶಿನ ಪುಡಿ, ಮೆಣಸಿನ್ಕಾಯಿ ಇವಿಷ್ಟು ತೊಗೊಂಡೀವಿ. ಈಗ ಮಾಡೋದು ಹೆಂಗಂತ ನೋಡೋಂತ ಬರ್ರಿ. ಫಸ್ಟ್ ಈಗ ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಮಿಕ್ಸರ್ ಜಾರಿಗೆ ನಾವು ಹೆಚ್ಚು ತೊಗೊಂಡಿದ್ದು ಹಸಿಕಾಯಿನ ಹಾಕ್ಕೊಳತ್ತೀವಿ. ನೆಕ್ಸ್ಟ್ ಟಮಾಟಿ ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ ನಿಮ್ಗೆ ಖಾರ ನೋಡ್ಕೊಂಡು ಹಾಕೋರಿ. ನೆಕ್ಸ್ಟ್ ಇದಕ್ಕೆ ಮಸಾಲ ಐಟಮ್ಸ್ನ ಹಾಕ್ಕೊಳತ್ತೀವಿ ನೋಡ್ರಿ. ಈಗ ನೆಕ್ಸ್ಟ್ ಇದಕ್ಕೆ ಒಂಚೂರು ನೀರು ಹಾಕಿ ಚೆಂದಾಗ ರುಬ್ಬುನಂತ ಇದನ್ನೀಗ ನಾವು ಫೈನಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ನಾವಿಲ್ಲಿ ಟಮಾಟಿನ 2 ಹಾಕಿದ್ವಿ. ಸ್ವಲ್ಪ ಕಲರ್ ರೆಡ್ ಕಲರ್ ಬಂದೈತಿ. ನೀವು ಬೇಕಾದ್ರೆ 1 ಹಾಕೋರಿ. ಈಗ ನೆಕ್ಸ್ಟ್ ಈಗ ನಾವು ತೊಗೊಂಡಿದ್ದ ಚಿಕನಿಗೆ ಸ್ವಲ್ಪ ಉಪ್ಪು ಹಾಕಿ ಮೇಲೆ ಸ್ವಲ್ಪ ಅರಿಶಿನ, ನೆಕ್ಸ್ಟ್ ಇದಕ್ಕೆ ಮಸಾಲಾನ ಹಾಕ್ಕೊಂಡು ಚೆಂದಾಗ ಈಗ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊತೀವಿ. ಈಗ ನೆಕ್ಸ್ಟ್ ಇದಕ್ಕೆ ಶುಂಠಿ ಪೇಸ್ಟ್ ಒಂದು ಹಾಕ್ಕೊಳಕತ್ತೀವಿ ನೋಡಿರಿ. ಈಗ ಇದನ್ನು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಮಸಾಲೆ ಒಂದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಈಗ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ರಿ ಎಲ್ಲದು ಕೂಡ್ಕೋಬೇಕು. ಅಲ್ಲಿವರೆಗೂ ನಾವು ಚೆಂದಾಗ ಮಿಕ್ಸ್ ಮಾಡ್ಕೊಂಬಂತ್ರಿ. ಸೊ ಇವಾಗ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಬಂದೀವಿ ನೋಡಿರಿ. ಇವಾಗ ಇದನ್ನು ಮ್ಯಾರಿನೇಟ್ ಮಾಡೋಕ್ಕಿಟ್ಟು ನೆಕ್ಸ್ಟ್ ಈಗ ಒಗ್ಗರಣೆ ಹಾಕೋಣಂತ ಬರ್ರಿ. ಇವಾಗ ಗ್ಯಾಸ್ ಮೇಲೆ ಒಂದು ಬೊಗಣಿ ಇಟ್ಟಿವಿ ನೋಡಿರಿ. ನೆಕ್ಸ್ಟ್ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀವಿ ರೀ. ಈಗ ನಾವು ತೊಗೊಂಡಿದ್ದ ಚಿಕನನ್ನು ಹಾಕ್ಕೊಳತ್ತೀವಿ ನೋಡಿರಿ. ಇದನ್ನು ಚೆಂದಾಗ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಇವಾಗ ಇದನ್ನು ನಾವು ಹಂಗೆ ನೀರು ಹಾಕ್ಲಾರ್ದ ಬೇಯಿಸ್ಬೇಕ್ರಿ. ಈಗ ಇಷ್ಟು ಎಣ್ಣೆ ಬರತೈತಿ. ಇದು ಫುಲ್ ಅಂದ್ರೆ ಫುಲ್ ಎಣ್ಣೆ ಬಿಡ್ಬೇಕು. ಒಟ್ಟು ಇದಕ್ಕೆ ನೀರು ಮುಟ್ಟಿಸ್ಲಾರ ಅರ್ಧ ಬೇಯಿಸ್ಕೋಬೇಕು. ಅಷ್ಟು ಬೇಯಿಸ್ಕೊಂಡು ಬರೋಣಂತ ಫಸ್ಟ್ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ಬಂತ್ರಿ ನೋಡಿರಿ. ಇವಾಗ ನಾವು 5 ನಿಮಿಷದಿಂದ ಬೇವಾಕಿಟ್ಟಿದ್ವಿ. ಈಗ ಚಂದ ಬೇಯ್ದೈತಿ. ನೀವು ಇದನ್ನು ಎಣ್ಣೆ ನೋಡ್ಬೋದು. ನೆಕ್ಸ್ಟ್ ಇವಾಗ ಆಗಳೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅದ ಚಿಕನ್ ಪ್ಲೇಟಿಗೆ ನೀರು ಹಾಕಿ ಸ್ವಲ್ಪ ಹಾಕ್ಕೊಂಡಿವಿ ನೋಡಿರಿ. ಈಗ ಇದನ್ನೊಂದು ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡಿ ನೀರಾಗ ಕುದಿಯಾಕಿಡೋಣಂತ್ರಿ ನೋಡಿರಿ. ಈಗ ಕುದ್ದೈತಿ. ಈಗ ಫುಲ್ಲಾಗಿ ಎಲ್ಲ ಕುದ್ಬಿಟ್ಟೈತಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿದ್ವಂಥ ಪೇಸ್ಟ್, ಹಸಿಕಾಯಿ ಪೇಸ್ಟ್ ಹಾಕ್ಕೊಳಕತ್ತೀವಿ ನೋಡಿರಿ. ಹಸಿ ಕೊಬ್ಬರಿ ಪೇಸ್ಟ್ನ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ಬಂತ್ರಿ ನೋಡಿರಿ. ಈಗ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲಾಸ್ಟ್ ನೀರು ಹಾಕ್ಕೊಳ್ತೀರಿ. ಎಷ್ಟು ಬೇಕು ನೋಡಿರಿ ಅಷ್ಟು ನಿಮಗೆ ಹಾಕ್ಕೊಂಡು ಕುದಿಯಾಕಿಡ್ರಿ. ಇದನ್ನು ಚೆಂದಾಗ ಮುಚ್ಚಿ ನೋಡಿರಿ. ಇವಾಗ ಕುದ್ದೈತಿ. ನಾವು ನೋಡಾಕತ್ತೀವಲ್ಲ. ಸೊ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. ಅದನ್ನು ನೋಡಿದ್ರೆ ಗೊತ್ತಾಗಕತ್ತೈತಿ ಹೆಂಗಾಗೈತಿ ಅಂತಂದು. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತ ಅಂತ ತಪ್ಪದ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಂತ. ಧನ್ಯವಾದಗಳು.